ಇವತ್ತು ಹೇಳ್ಕೊಡ್ತಾ ಇರೋದು ರಿಲಯನ್ಸ್ ಸ್ಟಾಕ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 15th of November 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ರಿಲಯನ್ಸ್ ಆನ್ ಅ 15-minute ಟೈಮ್ ಫ್ರೇಮ್ ನೋಡಿ. ಫಸ್ಟ್ ನಾನು ಈ ಟಾಪಿಂದ ಓಕೆ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ನೋಡಿ ರೆಸಿಸ್ಟೆನ್ಸ್, resistance, resistance, resistance. This trend line, it is acting as an resistance trend line. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟು ಅಗೇನ್ ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ನೋಡ್ಕೊಳ್ಳಿ. ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತಾನೆ. ಅರ್ಥ ಆಯ್ತಾ? ಇದು ಬಂದು ಸಪೋರ್ಟ್, 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 ಸಪೋರ್ಟ್. ಅರ್ಥ ಆಯ್ತಾ? This trend line, it is acting as an support trend line. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ಇದು ಲೋ, ಸಾರಿ, ಇದು ಹೈ, ಇದು ಲೋ, ಇದು ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ. ಅರ್ಥ ಆಯ್ತಾ? ಇದು ಹೈ, ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ ಫಾರ್ಮೇಷನ್ ಮಾಡಿದೆ. ಹಾಗೆಯೇ ಪ್ರೈಸು ಒಂದು ಚಾನಲ್ ಪ್ಯಾಟರ್ನಲ್ಲಿ ಮೂವ್ ಆನ್ ಆಗ್ತಿದೆ. ಅರ್ಥ ಆಯ್ತಾ? ನೆಕ್ಸ್ಟು ನೋಡ್ಕೊಳ್ಳಿ, ಫಿಬೋನಾಚಿ ಹಾಕೋಣ. ಓಕೆನಾ? ನೋಡಿ, ಈ ಟಾಪಿಂದ ರೀಸೆಂಟ್ ಟಾಪಿಂದ ಬಾಟಮ್ವರೆಗೂ ಫಿಬೋನಾಚಿ ಹಾಕಿದ್ರೆ ಪ್ರೈಸು ಹೆಚ್ಚು ಕಡಿಮೆ 618 ಲೆವೆಲ್ಸ್ ಹತ್ರ ಇದೆ. ಅರ್ಥ ಆಯ್ತಾ? 618 ಲೆವೆಲ್ಸ್ ಹತ್ರ ಇದೆ. ಓಕೆ, ಇವಾಗ ನಾವು ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಏನಕ್ಕೆ ಅಂದರೆ ಇದು ನೋಡಿ, ಪ್ರೈಸು ರೆಸಿಸ್ಟೆನ್ಸ್ ಹತ್ರ ಇದೆ. ನಾಟ್ ಓನ್ಲಿ ದಿಸ್ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್, ಬಟ್ ಪ್ರೈಸ್ ಇಸ್ ಆಲ್ಸೋ ಆನ್ ಇಲ್ಲೊಂದು ಝೋನ್ ಮಾರ್ಕ್ ಮಾಡ್ತೀನಿ ನೋಡ್ಕೊಳ್ಳಿ, ಈ ಝೋನ್. ಅರ್ಥ ಆಯ್ತಾ? ಹಿಯರ್ ಇಟ್ ವಾಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ಸಪೋರ್ಟ್, ಸಪೋರ್ಟ್, ಸಪೋರ್ಟ್. ಅರ್ಥ ಆಯ್ತಾ? ಇಲ್ಲಿ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ ಡೌನ್ ಸಿಕ್ಕಿದೆ, ಬ್ರೇಕ್ ಡೌನ್ ಸಿಕ್ಕಿದೆ. ಇವಾಗ ಸೇಮ್ ಅದೇ ಝೋನ್ ಹತ್ರ ಬಂದಿದೆ. ಸೊ ರೀಟೆಸ್ಟ್ ಆಗಿದೆ. ಸೊ ದಿಸ್ ಝೋನ್ ಮೈಟ್ ಆ್ಯಕ್ಟ್ ಆಸ್ ಅನ್ ರೆಸಿಸ್ಟೆನ್ಸ್ ಝೋನ್. ಒಂದು ಈ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್, ಹಾಗೆಯೇ ಇನ್ನೊಂದು ಈ ಝೋನ್ ರೆಸಿಸ್ಟೆನ್ಸ್, ಹಾಗೆಯೇ ಫಿಬೋನಾಚಿದು 618 ಲೆವೆಲ್ಸ್. ಸೊ ಫಸ್ಟ್ ಪ್ರಿಫರೆನ್ಸ್ ಸೆಲ್ಲಿಂಗ್ ಕೊಡಿ ನೀವು. ಅರ್ಥ ಆಯ್ತಾ? ಸೊ ಗೈಸ್, ನಾಳೆ ನೀವು ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ನೋಡ್ಕೊಳ್ಳಿ, ನಾಳೆ ಪ್ರೈಸು ಈ ಲೆವೆಲ್ಸ್ ಕೆಳಗಡೆ ಸಸ್ಟೇನ್ ಆಗಬೇಕು. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1260. ಅರ್ಥ ಆಯ್ತಾ? 1260 ಲೆವೆಲ್ಸ್ ಕೆಳಗಡೆ ಸಸ್ಟೇನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು ಈ ಬಾಟಮ್. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 ಬಂದು 1255, ಟಾರ್ಗೆಟ್ ನಂಬರ್ 2 ಬಂದು 1250. ಅರ್ಥ ಆಯ್ತಾ? 1260 ಲೆವೆಲ್ಸ್, 1260 ಲೆವೆಲ್ಸ್ ಕೆಳಗಡೆ ಸಸ್ಟೇನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 1255 will be target number 1, 1250 will be your target number 2. ಅರ್ಥ ಆಯ್ತಾ? ಇದು ಸೆಲ್ಲಿಂಗ್ ಆಯಿತು. ಇವಾಗ ಬೈಯಿಂಗ್ ನೋಡೋಣ. ಅರ್ಥ ಆಯ್ತಾ? ಬೈಯಿಂಗ್ಗೆ ನೀವು ಎಲ್ಲಿ ಯಾವ ಲೆವೆಲ್ಸಲ್ಲಿ ಪ್ರಿಫರ್ ಮಾಡ್ತೀರಾ ಅಂದರೆ ಆನ್ ವಾಟ್ ಲೆವೆಲ್ಸ್ ಆರ್ ಯು ಗೋಯಿಂಗ್ ಟು ಬೈ, ಲೆಟ್ ಮಿ ಟೆಲ್ ಯು. ಓಕೆ, ಸೊ ಗೈಸ್, ನಾಳೆ ಪ್ರೈಸು ಈ ಟ್ರೆಂಡ್ ಲೈನ್ ಮತ್ತು
ಈ ಝೋನ್ ಮೇಲೆ ಬ್ರೇಕ್ಔಟ್ ಕೊಡಬೇಕು. ಆವಾಗ ಫಿಬೋನಾಚಿ ಹಾಕಿದ ನೋಡಿ, ಫಿಬೋನಾಚಿದು 618 ಲೆವೆಲ್ಸ್ ಕೂಡ ಬ್ರೇಕ್ ಆಗಿದೆ. ಸೊ ಬೈ when price crosses 1275, somewhere around ಇಲ್ಲಿ ಬರುತ್ತೆ. 1275 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು ಈ ಟಾಪ್ 1280, ಟಾರ್ಗೆಟ್ ನಂಬರ್ 2 ಬಂದು ಈ ಟಾಪ್ 1285. ಅರ್ಥ ಆಯ್ತಾ? 1275 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1280 will be target number 1, 1285 will be your target number 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.